ಇದೇನು 2 ತಾಳಿ ಇದೆ? ಪುರೋಹಿತ್ರೆ, ಅದೇನ್ 2 ತಾಳಿ? ನನಗೆ ಗೊತ್ತಿಲ್ಲ ತಾಯಿ. 2 ತಾಳಿ ಕೊಟ್ಟರು. ನಾನು ಒಂದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ, ಇನ್ನೊಂದಕ್ಕೆ ಮಾಡಬೇಕು. ಏನ್ರಿ ಇದು 2 ತಾಳಿ? ಅಯ್ಯಯ್ಯೋ, ಹೌದು, ಯಾಕಿದು 2 ತಾಳಿ ಇದೆ? ಅದು ಬಿಗ್ರೆ, ಈ ಗೋಲ್ಡ್ ರೇಟು ವ್ಯತ್ಯಾಸ ಆಗ್ತಾ ಇರುತ್ತಲ್ಲ, ಮುಂದೆ ಅಂಜುಗೂ ಒಂದು ಬೇಕಾಗುತ್ತೆ ಅಂತ 2 ಆರ್ಡರ್ ಕೊಟ್ಟಿದ್ದೆ. ಅವರು ಒಟ್ಟಿಗೆ 2 ಕಳಿಸ್ಬಿಟ್ಟಿದ್ದಾರೆ. ನೀವು ಮಾಡೋ ಕೆಲಸ ಒಂದ 2? ಇವತ್ತು ಮದ್ವೆ ಆಗ್ತಿರೋದು ನನ್ನ ಮಗಳು ಕಾವ್ಯಂಗೆ. ಪುರೋಹಿತ್ರೆ, ಒಂದಿರ್ಲಿ, ಇನ್ನೊಂದು ತೆಗೆದ್ಬಿಡಿ. ಅಯ್ಯೋ ತಾಯಿ, ಅದೆಲ್ಲ ಮಾಡಬಾರ್ದು, ಅಪಶಕನ. ನಾನು ತಾಳಿನ ಕಳ್ಸದ ಮೇಲೆ ಇಟ್ಟಿದ್ದೀನಿ. ಈ ಮದುವೆ ಮುಗಿಯೋವರೆಗೂ ಹಾಗೆ ಇರಲಿ. ಮದುವೆ ಮುಗಿದಾದ್ಮೇಲೆ ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಟ್ಬಿಡಿ. ಆಯ್ತು ಪುರೋಹಿತ್ರೆ, ನಾನು ನನ್ನ ದೇವಸ್ಥಾನಕ್ಕೆ ಕೊಡ್ತೀನಿ, ನೀವು ಮುಂದುವರಿಸಿ ಪ್ಲೀಸ್. ಆಯ್ತು, ಸುಮ್ಮನಿರೆ. ಇವ್ರು ಮಾಡೋದಿಲ್ಲ ಇಂಥ ಕೆಲಸನೇ. ಇವರು ಹಾಗೆ ಸ್ವಲ್ಪ ಬಂದೆ. ರಿಷಿ, ಅಂಜಲಿ ನನ್ನ ಮೆಸೇಜ್ ಓದಿರ್ತಾರಲ್ಲ, ಅವ್ರಿಗೆ ನನ್ನ ಫೀಲಿಂಗ್ಸ್ ಅರ್ಥ ಆಗಿರುತ್ತಲ್ಲ. ಅಂಜಲಿ ಮನ್ಸಲ್ಲಿ ಏನಿದೆ ಅಂತ ಯಾರಿಗ್ ಗೊತ್ತು ಬ್ರೋ. ಹೋಪ್ ಫಾರ್ ದಿ ಬೆಸ್ಟ್. ಗುಡ್ ಲಕ್ ಬ್ರೋ. ಅಂಜಲಿ, ಅಂಜು, ನೀನ್ ಹೋಗ್ಲೇಬೇಕಾ? ಹೌದು ಮೇಡಮ್. ಬೇಡ ಅಂಜು, ದಯವಿಟ್ಟು ಹೋಗ್ಬೇಡ. ಎಲ್ಲ ತಿಳಿದಿರೋ ನೀನೇ ಹೀಗೆ ಹಠ ಮಾಡ್ತಿದ್ಯಾ? ನೀನ್ ಹೋದ್ರೆ ಏನಾಗುತ್ತೆ ಅಂತ ಒಂದ್ಸಲ ಆದ್ರೂ ಯೋಚನೆ ಮಾಡಿದ್ಯಾ? ನೀನ್ ಹೋಗ್ತಿದ್ಯಾ ಅಂತ ಕಾವ್ಯಂಗೇನಾರು ಗೊತ್ತಾದ್ರೆ ಅವಳು ಸುಮ್ನೆ ಇರ್ತಾಳ? ಬೇಡ ಅಂಜು, ನಿನ್ಗೆ ನಾವೆಲ್ಲರೂ ಇರುವಾಗ ನೀನೊಬ್ಳೆ ಎಲ್ಲಿಗೆ ಹೋಗ್ತೀಯಾ? ಏನ್ ಮಾಡ್ತೀಯಾ? ನೀನ್ ಎಲ್ರಿಂದ ದೂರ ಹೋದ್ರೆ ನಿಮ್ಮ ಅಪ್ಪ ಅಮ್ಮನ ಆತ್ಮಕ್ ನೆಮ್ಮದಿ ಇರುತ್ತಾ ಹೇಳು? ಬೇಡ, ನೀನೆಲ್ಲೂ ಹೋಗೋದು ಬೇಡ. ಇರು, ನೋಡು, ನಾನು ಅದಕ್ಕೆ ಜೊತೆ ಮಾತಾಡ್ತೀನಿ. ಇರು, ನೀನ್ ಇಲ್ಲೇ ಇರು. ಬೇಡ ಮೇಡಮ್, ನಾನು ಅವರಿಗೆ ಮಾತು ಕೊಟ್ಟಾಗಿದೆ. ಮಾತು ಕೊಟ್ಟು ಉಳಿಸ್ಕೊಂಡಿಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಆತ್ಮಕ್ಕೆ ನೆಮ್ಮದಿ ಇರಲ್ಲ. ಕಾವ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಈ ರೀತಿ ಮಾಡಲೇಬೇಕು. ಪ್ಲೀಸ್ ನನ್ನ ತಡಿಬೇಡಿ, ಖುಷಿಯಾಗಿ ಕಳಿಸ್ಕೊಡಿ. ಎಲ್ರ ಮುಖದಲ್ಲೂ ಖುಷಿಯಾಗಿರೋದನ್ನ ಮಾತ್ರ ನೋಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ. ಅಂಜು, ಈಗಲೇ ಹೋಗ್ತಿದ್ಯಾ? ಇಲ್ಲ ಮೇಡಮ್, ಬ್ಯಾಗ್ನ
ಛತ್ರದ ಆಫೀಸಲ್ಲಿ ಇಟ್ಟಿರ್ತೀನಿ. ಎಲ್ಲಾರ ಮುಂದೆ ಹೋದ್ರೆ ಕಾವ್ಯಂಗೆ ಡೌಟ್ ಬರುತ್ತೆ. ಸುಶಾಂತ್, ಅಮ್ಮ, ಯಾಕೆ ಇಬ್ರು ಟೆನ್ಷನಲ್ಲಿದ್ದೀರಾ? ಏನಿ ಪ್ರಾಬ್ಲಮ್? ಅಮ್ಮಂಗೆ ಸತ್ಯ ಹೇಳ್ಬಿಡ್ಲಾ? ಅಮ್ಮ, ಅದು ಮದುವೆ ಅದೇನಿಲ್ಲ ಅಮ್ಮ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ತಾಳಿ ಕಟ್ಟೋ ಟೈಮ್ ಹತ್ರ ಬರ್ತಿದೆ ಅಲ್ಲ, ಅದಕ್ಕೆ ಬ್ರೋ ಸ್ವಲ್ಪ ನರ್ವಸ್ ಆಗಿದ್ದಾನೆ. ಯಾರೇ ಆಗಲಿ ಈ ಟೈಮಲ್ಲಿ ನರ್ವಸ್ ಆಗೋದು ಸಹಜ. ಆದರೆ ಒಂದ್ಸತಿ ತಾಳಿ ಕಟ್ಟಿದ ಮೇಲೆ ಲೈಫೇ ಚೇಂಜ್ ಆಗಿಬಿಡುತ್ತೆ. ಸಂಸಾರ ಅನ್ನೋ ಜವಾಬ್ದಾರಿ ಬಂದ್ಬಿಡುತ್ತೆ. ನಾನು ಈ ದಿನಕ್ಕೋಸ್ಕರನೇ ಕಾಯ್ತಿದ್ದೆ ಸುಶಾಂತ್. ನನ್ನ ಕಣ್ಣಿಗೆ ನೀನು ಇಷ್ಟು ದಿವಸ ಪುಟ್ಟ ಮಗು ಥರ ಕಾಣ್ತಿದ್ದೆ. ಆದರೆ ಇವತ್ತು ಮದುವೆ ಮಾಡಿಕೊಂಡು ನಿಂತು ಒಂದು ಸಂಸಾರ ಅನ್ನೋ ಜವಾಬ್ದಾರಿ ಹೊತ್ಕೊಳ್ಳೋಕೆ ರೆಡಿಯಾಗಿದೆಯಾ? ನನಗಿವತ್ತು ತುಂಬ ಖುಷಿ ಆಗ್ತಿದೆ ಕಂದ. ಓಹ್, ವಾದ್ಯದವ್ರು ಶುರು ಮಾಡಿಬಿಟ್ರು. ಸರಿ, ನಾನಿನ್ನು ಬರ್ತೀನಿ. ರಿಷಿ ನೋಡ್ಕೊ, ಮುಹೂರ್ತ ಟೈಮಿಗೆ ಸರಿಯಾಗಿ ಕರ್ಕೊಂಬಂದ್ಬಿಡು. ಬ್ರೋ, ಶಡಪ್ ರಿಷಿ, ಎಲ್ಲ ನಿನ್ನಿಂದಾನೇ ಆಗ್ತಿರೋದು. ಈಗ ನೀನು ನನ್ನ ತಡಿದೇ ಇದ್ರೆ ಅಮ್ಮಂಗೆಲ್ಲ ಸತ್ಯ ಹೇಳ್ಬಿಡ್ತಿದ್ದೆ. ಸಾರಿ ರಿಷಿ, ಸುಮ್ಮನೆ ಹೋಗ್ಬಿಡಿಲಿಂದ. ಲೀವ್ ಮಿ ಅಲೋನ್. ಹೋಗು ಒಂದೇ. ಅಲೆಯೋ ಅಲೆಗೆ ಈಗ ಹೊಸತು ಕವಲು ದಾರಿ, ಹೇಗೆ ಪಾರಾಗಬೇಕು ಇದುವೇ ಮೊದಲ ಸಾರಿ. ಏಕೆ ಹೀಗೇಕೆ ಅಳುಕಿದೆ ಜೀವ, ಅಳುವಿದು ನಡೆಸಿ ನಗುತ್ತಿದೆ ಅರಿಯದ ಮೌನ ಸುಡುತ್ತಿದೆ. I love you, Anjali. I love you so much. ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಎಷ್ಟೊಂದ್ಸಲಿ ಅನ್ಕೊಂಡೆ, ಆದರೆ ನನ್ನ ಕೈಯಲ್ಲಿ ಆಗಲಿಲ್ಲ. ನನ್ನ ಎಲ್ಲ ಫೀಲಿಂಗ್ಸ್ನು ಟೆಕ್ಸ್ಟ್ ಮಾಡಿದ್ದೀನಿ, ಆದರೆ ನೀವು ಅದನ್ನು ನೋಡಿದಿರೋ ಇಲ್ವೋ ಅಂತಲೂ ನನಗೆ ಗೊತ್ತಿಲ್ಲ. ಕಾವ್ಯನ ಹತ್ರ ಇದನ್ನೆಲ್ಲ ಹೇಳ್ಕೋಬೇಕು ಅಂತ ಟ್ರೈ ಮಾಡಿದೆ, ಆದರೆ ಅದೂ ಆಗಲಿಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಕಾವ್ಯನ್ಗೆ ತಾಳಿ ಕಟ್ಟಬೇಕಾಗತ್ತೆ. ನಾನು ಏನು ಮಾಡಲಿ ಅಂಜಲಿ? ಸುಶಾಂತ್,
ಕಾವ್ಯ, ಯಾಕೆ ಅಳ್ತಿದ್ಯಾ? ತುಂಬ ಭಯ ಆಗ್ತದೆ ಕಣೋ. ಇಷ್ಟು ದಿನ ನಾವಿಬ್ರು ಎಷ್ಟು ಜಾಲಿಯಾಗಿದ್ವಿ. ನಾವಿಷ್ಟ ಬಂದಂಗೆ ಓಡಾಡ್ಕೊಂಡಿದ್ವಿ. ನಮ್ಮನ್ನು ಕೇಳೋರ ಯಾರೂ ಇರಲಿಲ್ಲ. ಆಗೆಲ್ಲ ಮದ್ವೆ ಮದ್ವೆ ಅಂತ ಕುಣಿತಾಡ್ತಿದ್ವಿ. ಆದ್ರೆ ತಾಳಿ ಕಟ್ಟೋ ಟೈಮ್ ಹತ್ರ ಬರ್ತಾ ಬರ್ತಾ ಏನೋ ಗೊತ್ತಿಲ್ಲದೆ ಇರೋ ಭಯ ಶುರುವಾಗ್ತದೆ. ಇನ್ ಸ್ವಲ್ಪ ಹೊತ್ತಿಗೆ ಈ ರಿಲೇಶನ್ಶಿಪ್ ಮುಗ್ದೋಗುತ್ತೆ. ಶಾಕ್ ಆದ್ಯಾ? ಈ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ರಿಲೇಶನ್ಶಿಪ್ ಎಂಡ್ ಆಗಿ ಗಂಡ ಹೆಂಡತಿ ಆಗ್ಬಿಡ್ತೀವಿ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಸುಶಾಂತ್. ನನ್ನಂತ ಮೊಂಡಿನ ಇಷ್ಟು ದಿನ ಸಹಿಸ್ಕೊಂಡು ಪ್ರೀತಿಸ್ತಿದ್ಯಾ, ಕೇರ್ ಮಾಡಿದ್ಯಾ. ಇನ್ಮೇಲೆ ನಾನು ನಿನ್ನನ್ನು ಕೇರ್ ಮಾಡ್ತೀನಿ, ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ಇನ್ ಮುಂದೆ ನಾವು ಖುಷಿಯಾಗಿರ್ತೀವಿ ಸುಶಾಂತ್. ಇನ್ ಮುಂದೆ ನಿನ್ನ ಪ್ರಾಬ್ಲಮ್ಸ್ಗೆಲ್ಲ ನಾನು ಸೊಲ್ಯೂಷನ್ಸ್ ಕೊಡ್ತೀನಿ. ಓಕೆನಾ? ಯಾಕೆ ಮಾಡಿಕೊಂಡೆನಾ ಇಂಥದ್ದೊಂದು ಆತ್ಮವಂಚನೆ? ನನ್ನ ಸ್ವಪ್ನ ಲೋಕಕ್ಕೆ ನಾನೇ ಬೆಂಕಿ ಹಚ್ಚಿ ಕುಂತೆನೆ. ಬರಿ ಮರಳಲ್ಲಿ ಗೀಚಿದ ಹೆಸರ ಅಲೆ ಅಳಿಸಿದೆ ಒಮ್ಮೆಲೆ. ಈಗ ಸಹಾಯಕ ಏನು ಮಾಡಲಿ? ಮನುಷ್ಯನ ಏನೋ ಬೇಡ ಅಂದ್ರು ಮತ್ತೆ ಮತ್ತೆ ನನಗೆ ಕಾಲ್ ಮಾಡ್ತಿದ್ಯಲ್ಲ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಸಿಗದವರಾಹಿತ ಬಯಸುವುದೇ ಶುಭ ಹರಸುವುದೇ ನಿಜ ಪ್ರೀತಿ.
ಕೂತ್ಕೊಳ್ರಮ್ಮ, ಕೂತ್ಕೊಳ್ಳಪ್ಪ. ನೋಡಮ್ಮ, ಈ ತಾಳಿಯನ್ನು ಎಲ್ಲರ ಹತ್ರ ಮುಟ್ಟಿಸಿ ಆಶೀರ್ವಾದ ತಗೊಂಬನ್ನಿ. ದೇವ್ರೆ, ಈಗ ನೀನೇ ಬಂದು ಈ ಮದುವೆನ ನಿಲ್ಲಿಸ್ಬೇಕು. ನನ್ನ ಅಣ್ಣಗೆ ನ್ಯಾಯ ಕೊಡಿಸ್ಬೇಕು. ನನಗೆ ಈ ಮದುವೆ ನೋಡೋಕೆ ಪ್ರೇರಣೆ ಆಯಿತು, ಅದಕ್ಕೆ ಬಂದೆ. ನನ್ನನ್ನು ಆ ಮಂಟಪದ ಹತ್ರ ಕರ್ಕೊಂಡು ಹೋಗ್ತೀರಾ? ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಬೇಕಾಗಿತ್ತು. ಬನ್ನಿ. ಕ್ಷಮಿಸು ಕಾವ್ಯ, ನಾನು ಹೊರಡೋ ಟೈಮ್ ಬಂದಾಯ್ತು. ಅವ್ವ, ಆ ಸನ್ಯಾಸಿನ ನೋಡ್ತಾ ಇದ್ರೆ ಅವ್ರ ಮುಖದಲ್ಲೇನೋ ದೈವಿಕ ಕಳೆ ಇದೆ ಅಲ್ವಾ? ನೀ ಹೇಳೋದು ಖರೆ ಐತಿ. ಆಕಿ ಕಡೆ ಇವ್ರಿಗೆ ಆಶೀರ್ವಾದ ತಗೊಂಬರಕ್ಕೆ ಹೇಳ. ನಮಸ್ಕಾರ. ನೀವ್ಯಾರೋ ಗೊತ್ತಿಲ್ಲ, ನಿಮ್ಮನ್ನು ನೋಡ್ತಾ ಇದ್ರೆ ದೈವಿಕ ಕಳೆ ಇದೆ. ಶುಭ ಶಕುನನೇ ಇದು. ದಯವಿಟ್ಟು ನೀವು ಬಂದು ವಧುವರರಿಗೆ ಆಶೀರ್ವಾದ ಮಾಡಿ. ಸುಶಾಂತ್, ಕಾವ್ಯ,
ನೀವಿಬ್ರು ಅವ್ರ ಹತ್ರ ಆಶೀರ್ವಾದ ತಗೊಳ್ಳಿ. ಒಂದೇ ಜೋಡಿ 2 ತಾಳಿ. ಎಲ್ಲ ನಿನ್ನ ವಿಧಿಲಿಖಿತ.